ಎಸ್ ಸರ್. ರಾಜಕಾರಣಕ್ಕೆ ಬನ್ನಿ ಸರ್. ರಾಜಕಾರಣದಲ್ಲಿ 2 ವರ್ಷ ಮುಗಿತು ಈಗ ಸಿದ್ದರಾಮಯ್ಯನವರು. ಯಾರ ನಂತರ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳು, ಸ್ವತಃ ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಅದು ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಪಕ್ಷ ಬಿಜೆಪಿ ಪಕ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತೇವೆ. ಅವ್ರು ಯಾರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ CM ಅವ್ರು ನಾವು ಸ್ವಾಗತ. ಅಲ್ರಿ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ ಬಿಜೆಪಿದಾಗಲ್ಲ, ಸುಳ್ಳು ಅದನ್ನ ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ ಅದು ಈಗ ಇವತ್ತಲ್ಲ, ಬಿಜೆಪಿ ಪಕ್ಷ ಬಂದು ಹೇಳಿ. ಇನ್ನೊಂದು ವಿಚಾರ, ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇವಾಗ ಪತನ ಆಯಿತು, ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಆಕತ್ತೆ ಹಿಂದೆ ಹಾಕಿತ್ತೆ ಯಾವ್ದು ನಂಗೆ ಹಿಂದನೂ ಆಗಿರ್ಬೋದು ಈಗ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಪತ್ರಿಕಾದಲ್ಲಿ ಓದಿದ್ದೇನೆ, ಟಿವಿಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ಹುಡುಗ. ನಾನು ಅವರು ದೊಡ್ಡ ಮನುಷ್ಯ, ಅವರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಒಂದು ಯಾಕಂದರೆ ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರನ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಆ್ಯಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೆಳಕ ಮೂಲ ಕಾರಣ ಡಿ ಕೆ ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಾಯ್ತು ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರಿಗೆ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅವರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತಿಲ್ಲ. ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಲ್ಲೇ ನನಗೆ ಗೊತ್ತೈತಿ. ಆ ಸರ್ಕಾರ ತೆಗೆದಾಗ ನಾನೇ ಇದ್ನವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವು ಒಬ್ಬಲ್ಲ ಎಲ್ಲ ಕೂಡಿದ ಸರ್ಕಾರ ಕೆಡೋದು. ಆದರೆ ಮೇನ್ ಸ್ಟಾರ್ಟ್ ಮಾಡೋದು ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರ ಕೆಡೋತ್ನಾಗ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಮಾಡೋಣ ನಾನು ಸರ್ಕಾರ ಕೆಡೋದು. ನಾವು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನ ಡಿ ಕೆ ಶಿವಕುಮಾರ್ ಬಿಟ್ಟು ಡಿ ಕೆ ಅವರಿಂದ ಸರ್ಕಾರ ಬಂತು. ಏನು ನನಗೆ ಗೊತ್ತು ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯಿಂದ ಅಂದಾರ. ಮತ್ತೆ ಹೋಸಲು ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಸರ್ಕಾರ ಪತನ ಆಗಿದೆ. ಈ ಬಾರಿ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಪತನ ಆಗ್ಬೋದೇನು ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಐತಿ ಅಂದ್ರೆ ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದು ಅದಕ್ಕೆ ನಾನು ಬರ್ತೇನೆ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ. ಆ ಅಡಿಯಲ್ಲಿ ಹೋಗಬಾರ್ದು, ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವ್ರು ತನ್ನ ಕೆಲಸ ಅವ್ರು ಬಡದಾಡಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ನಾವು ಮೈ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು, ನನ್ನ ಸ್ವಂತ ಅಭಿಪ್ರಾಯ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.